ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪ್ಲಿ ಸಂಪೂರ್ವ. ಹಬ್ಬ ಹತ್ರ ಬರ್ತಿದ್ದ ಹಾಗೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ? ಎಷ್ಟು ಕೆಲಸ ಮಾಡ್ತಿದ್ರು ಮುಗಿಯೋದೇ ಇಲ್ಲ ಅನ್ಸುತ್ತೆ. ಈ ಸಾರಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸ್ವಲ್ಪ ಜೋರಾಗಿ ಆಚರಿಸಿದ್ವಿ. ಯಾಕಂದ್ರೆ ನನ್ನ ಮದುವೆ ಆದಮೇಲೆ ಹೊಸ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದಂತಹ ಮೊದಲನೇ ಹಬ್ಬ ಇದು. ಹಬ್ಬಕ್ಕೋಸ್ಕರ ನಾವು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಲಾಸ್ಟ್ ವೀಕೆಂಡ್ ಒಂದು ದೊಡ್ಡ ಕ್ಲೀನಿಂಗ್ ಸೆಷನಿಂದ ಶುರುವಾಯಿತು. ಡಸ್ಟಿಂಗ್ ಪ್ರಾಸೆಸ್ನ ಮೊದಲು ಸಂಜು ಪೇಂಟಿಂಗ್ ರೂಮಿಂದ ಶುರು ಮಾಡಿದ್ವಿ. ಮೈ ಹಸ್ಬೆಂಡ್ ಇಸ್ ಅ ಸೆಲ್ಫ್ ಟಾಟ್ ಆರ್ಟಿಸ್ಟ್. ಆರ್ಟ್ ಅವರ ಪ್ಯಾಷನ್. ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ರೂಮಲ್ಲಿ ಅವರ ಆರ್ಟ್ ಸಪ್ಲೈಸ್ ಆ್ಯಂಡ್ ಸೆಟಪ್ನೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಫ್ ಯು ವಾಂಟ್ ಟು ಚೆಕ್ ಔಟ್ ಹಿಸ್ ವರ್ಕ್, ಅವರ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ಲೀಸ್ ಡು ಚೆಕ್ ಇಟ್ ಔಟ್. ಜಸ್ಟ್ ಒಂದು ರೂಮ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಬಟ್ ನಮ್ಮ ಕ್ಲೀನಿಂಗ್ ಪ್ರಾಸೆಸ್ ಆಗ್ತಾನೆ ಶುರುವಾಗಿತ್ತು. ನನಗೆ ಕ್ಲೀನಿಂಗ್ ಇಸ್ ನೆವರ್ ಈಸಿ, ಬಟ್ ಇಟ್ ವಾಸ್ ವೇ ಮೋರ್ ಫನ್ ವೆನ್ ಎವ್ರಿ ಒನ್ ಪಿಚ್ಡ್ ಇನ್. ಲಕ್ಕಿಲಿ ನಮ್ಮ ಫುಲ್ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದರಿಂದ ಈ ಕ್ಲೀನಿಂಗ್ ಪ್ರಾಸೆಸ್ ಸ್ವಲ್ಪ ಈಸಿ ಆಯಿತು. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಮನೇಲಿ ಹಾಕಿದಂತಹ ಎಲ್ಲ ಕರ್ಟನ್ಸ್ಗಳನ್ನ ತೆಗೆದು ಚೆನ್ನಾಗಿ ವಾಶ್ ಮಾಡಿದ್ವಿ. ಆದರೆ ನಾವು ಜಸ್ಟ್ ಅಲ್ಲಿಗೆ ನಿಲ್ಲಿಸಲಿಲ್ಲ. ಮನೇಲಿದ್ದಂತಹ ಪ್ರತಿ ಕಾರ್ಪೆಟ್, ಬ್ಲ್ಯಾಂಕೆಟ್ಸ್, ಬೆಡ್ಶೀಟ್ಸ್ ಎವ್ರಿಥಿಂಗ್ ವೆಂಟ್ ಇನ್ ಟು ದ ವಾಷಿಂಗ್ ಮೆಷಿನ್. ಮತ್ತು ಕ್ಲೀನಿಂಗ್ ಯಾವಾಗಲೂ ನನ್ನ ಚಿಕ್ಕ ವಯಸ್ಸಿನ ನೆನಪುಗಳನ್ನ ತರುತ್ತೆ. ನಾನು ಚಿಕ್ಕವಳಿದ್ದಾಗ ಇಡೀ ಫ್ಯಾಮಿಲಿ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋಕೆ ಅಂತ ಅಜ್ಜಿ ಮನೇಲಿ ಸೇರ್ತಿದ್ವಿ. ಆ್ಯಂಡ್ ಕ್ಲೀನಿಂಗ್ ವಾಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಇಟ್. ಆಗ ಇದೆಲ್ಲ ಸ್ವಲ್ಪ ಗಲಾಟೆ ಅನ್ನಿಸ್ತಿದ್ರು. ಇಟ್ ಮೇಡ್ ದ ಫೆಸ್ಟಿವಲ್ಸ್ ಫೀಲ್ ರಿಯಲಿ ಸ್ಪೆಷಲ್. ಹಾಗೆ ವರಮಹಾಲಕ್ಷ್ಮಿಗೋಸ್ಕರ ಹೊಸ ಪ್ಲಾಂಟ್ಸ್ನ ತಂದು ಪಾಟ್ ಮಾಡಿದ್ವಿ. ಒಂದೊಳ್ಳೆ ಎನರ್ಜಿನ ಮನೆ ಒಳಗಡೆ ಮಾಡ್ಕೊಳ್ಳೋಣ ಅಂತ. ಒಲಿಂಪಿಕ್ ಜ್ಯೋತಿ ಪಟ್ಕೊಂಡು ಹಾಗೆ ನಮ್ಮತ್ತೆ ಬೆಣ್ಣೆಯಿಂದ ಬಿಸಿ ಬಿಸಿ ತುಪ್ಪ ಕಾಯಿಸ್ತಿದ್ರು. ಮನೆಯೆಲ್ಲ ತುಪ್ಪದ ವಾಸನೆಯಿಂದ ಘಮ ಘಮ ಅಂತಿತ್ತು. ಆ್ಯಂಡ್ ಹೋಮ್ ಮೇಡ್ ಗೀ ಜಸ್ಟ್ ಮೇಕ್ಸ್ ಎವ್ರಿಥಿಂಗ್ ಬೆಟರ್ ಅಲ್ವಾ? ಹೇಗೋ ಇಂಟೆನ್ಸ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಮನೇಲಿರೋ ಅನ್ಯೂಸ್ಡ್ ಕ್ಲಾತ್ಸ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇಡೋಣ ಅಂತ ಒಂದು ಫೋಲ್ಡಬಲ್ ವಾರ್ಡ್ರೋಬ್ನ ತೊಗೊಂಡ್ವಿ. ಅದನ್ನು ಪ್ರಾಪರ್ ಆಗಿ ಸೆಟಪ್ ಮಾಡೋಕೆ ಜಾಸ್ತಿನೇ ಟೈಮ್ ತಗೊಂತು. 5 hours later. ಇದ್ರ ಮಧ್ಯೆ ಸ್ವಲ್ಪ ಆಟ ಆಡ್ತಾ ಡಿಸ್ಟ್ರಾಕ್ಟ್ ಕೂಡ ಆಗೋದ್ವಿ. ಆ್ಯಂಡ್ ಎನಿವೇಸ್ ವಾರ್ಡ್ರೋಬ್ ಸೆಟಪ್ ಮಾಡ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಒಂದು ಸರ್ಪ್ರೈಸ್ ಕೊಟ್ಟರು. ಅದೇನು ಅಂತ ಹೇಳ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಕ್ಲೀನಿಂಗ್ ಜಂಜಾಟದ ಮಧ್ಯೆ ಕಾಫಿ ಬ್ರೇಕ್ಸ್ ಅಂತೂ ಅದು ಎಷ್ಟು ತಗೊಂಡಿದ್ದೀನೋ ನನಗಂತೂ ನೆನಪಿಲ್ಲ. ಕೋಲ್ಡ್ ಕಾಫಿ, ಹಾಟ್ ಕಾಫಿ, ಫ್ಲೇವರ್ಡ್ ಕಾಫೀಸ್ ಎಲ್ಲ ಥರದ ಕಾಫಿನೂ ಟ್ರೈ ಮಾಡಿಬಿಟ್ಟಿದ್ದೀನಿ. ಮತ್ತೆ ಹಬ್ಬ ಅಂದಮೇಲೆ ಸ್ವೀಟ್ಸ್ನ ಮರೆಯೋಕ್ಕಾಗತ್ತಾ? ಬಿಸಿ ಬಿಸಿ ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ಮಾಡಿ ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಟು ರುಚಿ ನೋಡೋ ನೆಪದಲ್ಲಿ 1-2 ಹೊಟ್ಟೆಗೂ ಸೇರಿಸ್ಬಿಟ್ಟೆ. ಈ ಕ್ಲೀನಿಂಗ್ ಎಲ್ಲ ಜಾಸ್ತಿ ಕೆಲಸನೇ ಆದರೂ ಒಂಥರ ಫನ್ ಆಗೂ ಇತ್ತು.
ಹಾಂ, ಮರ್ತೇ ಬಿಟ್ಟಿದ್ದೆ. ಸರ್ಪ್ರೈಸ್ ಬಗ್ಗೆ ಹೇಳ್ತೀನಿ ಅಂದಿದ್ದೆ ಅಲ್ವಾ? ಆ ಸರ್ಪ್ರೈಸ್ ಏನಂದರೆ, ಸಂಜು ಗಾಟ್ ಮಿ ಅ ನ್ಯೂ ಮೈಕ್ರೋಫೋನ್ ಟು ರೆಕಾರ್ಡ್ ಮೈ ವ್ಲಾಗ್ಸ್. ಅದೇ ಮೈಕ್ರೋಫೋನಿಂದ ಈ ವ್ಲಾಗ್ಗೆ ವಾಯ್ಸ್ ಓವರ್ ಕೊಡ್ತಿರೋದು. ನನ್ನ ವಾಯ್ಸ್ ಮೊದಲಿಗಿಂತಲೂ ಚೆನ್ನಾಗಿ ಕೇಳಿಸ್ತಿದೆ ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ದ ಪಾರ್ಟ್ 2 ಆಫ್ ವರಮಹಾಲಕ್ಷ್ಮಿ ಹಬ್ಬ ವ್ಲಾಗ್ ವಿಲ್ ಬಿ ಕಮಿಂಗ್ ಸೂನ್. ಸೊ ಸ್ಟೇ ಟ್ಯೂನ್ಡ್. ಈ ವ್ಲಾಗ್ ನೋಡಿ ನಿಮಗೆಲ್ಲ ಖುಷಿ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಹ್ಯಾವೆಂಟ್ ಆಲ್ರೆಡಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.